ಸ್ನೇಹಿತರೆ ನಮಸ್ಕಾರ. ರಾಷ್ಟ್ರೀಯ ಹೆದ್ದಾರಿ 66ರ ಕುಂಬಾಶಿ ಶ್ರೀ ಚಂಡಿಕಾ ದುರ್ಗಾ ಪರಮೇಶ್ವರಿ ಟೆಂಪಲ್ ಹತ್ರ ನಾನಿದ್ದೇನೆ ಇವತ್ತು. ನಾನು ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡುವುದಕ್ಕೂ ಮೊದಲು ನೀವೊಂದು ವಿಡಿಯೋವನ್ನು ನೋಡಿ, ಒಂದು 10-15 ಸೆಕೆಂಡಿನ ವಿಡಿಯೋ ಜೀವನದಲ್ಲಿ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೇನೆ. ಆನಂತರ ಈ ವಿಡಿಯೋವನ್ನೊಮ್ಮೆ ನೋಡಿ. ಏನು ಈ ಸೈಡ್ ಸ್ಕ್ರೀನ್ನಲ್ಲಿ ಬರ್ತಾ ಇದೆ ಈ ವಿಡಿಯೋ, ಅದನ್ನು ನೋಡಿ. ಯಾಕಂತ ಹೇಳಿದ್ರೆ ಈ ಒಂದು ಅವಘಡದ ಬಗ್ಗೆ ನಾವು ಅವೇರ್ನೆಸ್ಸನ್ನು ಕೊಡಲೇಬೇಕಾಗತ್ತೆ. ಯಾಕೆ ಕಾರಣ ಅಂತ ಹೇಳಿದರೆ, ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಅಥವಾ ಯಾವುದೇ ರಾಷ್ಟ್ರೀಯ ಹೆದ್ದಾರಿ ಆಗಿರ್ಬೋದು, ನಾವು ಚಲಿಸುವಾಗ ಎಷ್ಟೊಂದು ಎಚ್ಚರಿಕೆಯಿಂದ ಇರಬೇಕು. ನಮ್ಮ ಪ್ರಾಣ ಅನ್ನೋದು ಎಷ್ಟೊಂದು ಇಂಪಾರ್ಟೆಂಟು. ಯಾಕೆಂತ ಹೇಳಿದ್ರೆ ನಾವು ಮಾಡುವ ಕೆಲವೊಂದು ತಪ್ಪುಗಳು ಅಥವಾ ಅಜಾಗರೂಕತೆ ಅಂತ ಹೇಳ್ಬೋದು, ಇದೆಲ್ಲದರ ಹಿನ್ನೆಲೆಯಲ್ಲಿ ನಾವು ಸ್ವಲ್ಪ ಎಚ್ಚರಿಕೆಯಿಂದ ಇರುವುದನ್ನು ಕೂಡ ಕಲಿಬೇಕಾಗತ್ತೆ. ಯಾಕೆಂತ ಹೇಳ್ತೇನೆ ನೋಡಿ. ರಾಷ್ಟ್ರೀಯ ಹೆದ್ದಾರಿ 66 ಇದು ಉಡುಪಿ ಡಿಸ್ಟಿಕ್ ಕುಂದಾಪುರ ತಾಲೂಕಿಗೆ ಸೇರುತ್ತೆ. ಈ ಒಂದು ರಸ್ತೆಯಲ್ಲಿ ಇತ್ತೀಚೆಗೆ ಒಂದು ಭೀಕರವಾದಂತಹ ಅಪಘಾತ ನಡೆದಿತ್ತು. ಈ CCTV ದೃಶ್ಯಾವಳಿ ಏನಿಲ್ಲಿ ಕಾಣ್ತಾ ಇದೆ ನೋಡಿ, ಶ್ರೀ ಚಂಡಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಈ ದೇವಸ್ಥಾನದ ಇಲ್ಲೊಂದು ಭಾಗದಲ್ಲಿ CCTVಯನ್ನು ಅಳವಡಿಸಲಾಗಿದೆ. ಈ CCTVಯ ದೃಶ್ಯಾವಳಿಗಳೇ ನೀವೇನು ಈಗ ಸ್ಕ್ರೀನಲ್ಲಿ ಕಾಣ್ತಾ ಇದ್ದೀರಿ, ಆ ದೃಶ್ಯಾವಳಿ. ಇತ್ತೀಚೆಗೆ ಆ ಕಡೆಯಿಂದ ಒಂದು ಗಾಡಿ ಬರುತ್ತೆ, ಇನೋವಾ ಕಾರು ಆ ಕಡೆಯಿಂದ ಅದು ನೇರವಾಗಿ ಉಡುಪಿ ಕಡೆಗೆ ಈ ಸೈಡಿಂದಾಗಿ ಹೋಗುವಂಥದ್ದು. ಆ ಸಂದರ್ಭದಲ್ಲಿ ಕಾರು ನೇರವಾಗಿ ಬಂದು ಸ್ವಲ್ಪ ಮುಂದ್ಗಡೆ ಹೋಗುತ್ತೆ. ಯಾಕೆಂತ ಹೇಳಿದ್ರೆ, ಈ ಏನು ದೇವಸ್ಥಾನ ನಿಮಗೆ ಕಾಣುತ್ತಾ ಇದೆ, ಶ್ರೀ ಚಂಡಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ, ಆವಾಗವಾಗ ಪ್ರವಾಸಿಗರು ಬರ್ತಾರೆ. ಪ್ರತಿಯೊಂದು ಧಾರ್ಮಿಕ ಕ್ಷೇತ್ರ ಆಗಿರೋದ್ರಿಂದ ಇಲ್ಲಿಗೆ ವಾಹನಗಳು ಆವಾಗವಾಗ ಬರ್ತಾ ಇರ್ತವೆ. ಆ ಕಡೆಯಿಂದ ನೀವೇನು ನೋಡ್ತಾ ಇದ್ದೀರಿ, ರಸ್ತೆ ಪೂರ್ಣವಾಗಿ ನಮಗೆ ಕಾಣಿಸ್ಕೊಳ್ಳುವುದಿಲ್ಲ. ಕಾರಣ ಏನು ಅಂತ ಹೇಳಿದರೆ, ಅಲ್ಲಿ ಒಂದಷ್ಟು ಮರಗಿಡಗಳು ಅಡ್ಡ ಇದ್ದಾವೆ. ಈ ಹಿನ್ನೆಲೆಯಲ್ಲಿ ವೇಗವಾಗಿ ಬಂದಂಥ ಪ್ರವಾಸಿಗರ ಕಾರು ಸ್ವಲ್ಪ ಮುಂದ್ಗಡೆ ಹೋಗುತ್ತೆ. ಮುಂದ್ಗಡೆ ಹೋಗಿ ಅಲ್ಲಿ ಏನು ಒಬ್ಬರು ವ್ಯಕ್ತಿ ನಿಂತಿದ್ದಾರೆ, ಆ ವ್ಯಕ್ತಿ ನಿಂತಿರುವ ಹತ್ರ ಕಾರು ಹೋಗುತ್ತೆ. ಕಾರು ಅವರು ಏನು ಮಾಡ್ತಾರೆ ಅಂದರೆ, ಈ ದೇವಸ್ಥಾನವನ್ನು ನೋಡಿ ಒಂದು ಸಲ ನಾವು ಅಲ್ಲಿಗೆ ಹೋಗೋಣ, ದೇವರನ್ನು ನೋಡೋಣ ಅಂತೇಳಿ ಸಡನ್ನೇ ಅವರು ತೀರ್ಮಾನ ತಗೊಳ್ತಾರೆ. ಹಾಗೆ ಆ ಕಾರನ್ನು ನಿಧಾನವಾಗಿ ಹಿಂದಕ್ಕೆ ತಗೊಂಡು ಬರ್ತಾರೆ. ಈ ಸಮಯದಲ್ಲಿ ಆ ಕಡೆಯಿಂದ ಬಂದಂಥ ಇನ್ಸುಲೇಟರ್ ವಾಹನ, ಒಂದು ಲಾರಿ, ಅದು ನೇರವಾಗಿ ಬಂದು ಈ ಕಾರಿಗೆ ಹಿಂದಿನಿಂದ ಅಪ್ಪಳಿಸುತ್ತೆ. ಯಾಕೆಂತ ಹೇಳಿದರೆ, ಹಗಲಿನ ಹೊತ್ತಿನಲ್ಲಿ ನಾವು ಇಂಡಿಕೇಟರ್ನ ಹಾಕಿದರೆ ಅಥವಾ ಯಾವುದೋ ಒಂದು ಲೈಟ್ಸ್ಗಳನ್ನು ಆನ್ ಮಾಡಿದರೂ ಕೂಡ ಗೊತ್ತಾಗೋದಿಲ್ಲ. ಯಾಕೆಂದರೆ ಸೂರ್ಯನ ಪ್ರಕಾಶಮಾನವಾದಂಥ ಬೆಳಕಿರುವಂಥ ಸಂದರ್ಭ, ಹಾಗಾಗಿ ಗೊತ್ತಾಗೋದಿಲ್ಲ. ಅವರು ನೇರವಾಗಿ ಹಿಂದ್ಗಡೆ ಬರ್ತಾ ಇದ್ದಂಗೆ ಈ ಲಾರಿಯವನು ಅಜಾಗರೂಕತೆಯನ್ನು ತೋರಿಸಿದ್ದಾನೆ, ಆತ ಕೂಡ ಅಜಾಗರೂಕತೆಯನ್ನು ತೋರಿಸಿದ್ದಾರೆ. ಈ ಕಡೆ ಕಾರಿನವರು ಕೂಡ ತಮ್ಮ ಅಜಾಗರೂಕತೆಯನ್ನು ತೋರಿಸಿದ್ದಾರೆ. ಈ ಕಾರಿನೊಳಗೆ ಒಟ್ಟು 7 ಮಂದಿ ಈ ಕಾರಿನ ಒಳಗಡೆ ಇರ್ತಾರೆ. 2 ಮಹಿಳೆಯರು ಮತ್ತು 5 ಮಂದಿ ಪುರುಷರು ಇರ್ತಾರೆ. ಈ ಒಂದು ಡಿಕ್ಕಿಯ ರಭಸಕ್ಕೆ ಕಂಪ್ಲೀಟ್ ಕಾರು ನಜ್ಜುಗುಜ್ಜಾಗಿ ಹೋಗುತ್ತೆ. ನೀವು ಇಲ್ಲಿ ಕಾಣಬಹುದು, ನೇರವಾಗಿ ಕಾರನ್ನು ತಳ್ಳಿಕೊಂಡು ಬರ್ತದೆ. ಇದು ಇನ್ಸುಲೇಟರ್ ವಾಹನ, ಫುಲ್ ಧೂಳಾಗಿ ಬಿಡುತ್ತೆ. ಒಂದು ಗಳಿಗೆಯಲ್ಲಿ ಸ್ಮಶಾನ ಮೌನ ಥರ ಆವರಿಸಿಬಿಡುತ್ತೆ. ಕಂಪ್ಲೀಟ್ ನೋಡಿ, ಈ ಬ್ಯಾನರ್ ಏನು ನಾವು ಕಾಣ್ತೇವೆ, ಬ್ಯಾನರ್ ಅಳವಡಿಸಲು ಹಾಕಿರುವಂತಹ ಒಂದು ಕಬ್ಬಿಣದ ಏನು ಪರಿಕರಗಳನ್ನು ಇಲ್ಲಿ ಜೋಡಿಸಲಾಗಿದೆ. ಇದರ ಒಳಗಡೆ ಬಂದು ನುಗ್ಗಿಬಿಡ್ತವೆ ಕಾರು, ಜೊತೆಗೆ ಲಾರಿ ಕೂಡ ಅದರ ಮೇಲೆ ಬಿದ್ದು ಬಿಡುತ್ತೆ. ಕಾರು ಮುಂಭಾಗಕ್ಕೆ ಹೋಗಿ ಆ ಕಡೆ ನೋಡಿ, ಇಲ್ಲೆಲ್ಲ ನೋಡ್ಬೋದು ಯಾವ ಥರ ಈ ಒಂದು ಗುದ್ದಿದ ರಭಸಕ್ಕೆ ಎಷ್ಟೊಂದು ಪುಡಿಯಾಗಿದೆ. ಒಟ್ಟಾರೆ ಈ ಘಟನೆಯಲ್ಲಿ ಕೇರಳದ ಪಯ್ಯನೂರು ಮೂಲದ ನಾರಾಯಣನ್, ವಾತ್ಸಲ, ಅನಿತಾ, ಚೈತ್ರ ಅವರು KMC ಮಣಿಪಾಲ ಆಸ್ಪತ್ರೆಯಲ್ಲಿ ಗಂಭೀರ ಗಾಯಗೊಂಡು ಚಿಕಿತ್ಸೆಯನ್ನು ಪಡೀತಾರೆ. ಅದೇ ರೀತಿಯಲ್ಲಿ ಇನ್ನು ಉಳಿದವರು ಅಂದರೆ ಗಾಯಾಳುಗಳು ಮಧುಸೂದನ್, ಭಾರ್ಗವನ್, ಚಾಲಕ ಫೈಜಲ್ ಹಾಗೂ ಇನ್ಸುಲೇಟರ್ ಚಾಲಕ ಹೊನ್ನಾವರದ ಮಹೇಶ್, ಇವರಿಗೂ ಕೂಡ ಗಂಭೀರವಾದಂತಹ ಗಾಯ ಆಗುತ್ತೆ. ಅವರೆಲ್ಲರನ್ನು ಕೂಡ ಆಸ್ಪತ್ರೆಗೆ ದಾಖಲಿಸಲಾಗ್ತದೆ. ಎಲ್ಲರೂ ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಯಾಕೆಂತ ಹೇಳಿದರೆ, ಈ ದೇವಿಯ ಕೃಪೆ ಇರಬೇಕು. ಅಂತಹ ಭೀಕರವಾದಂತಹ ಅಪಘಾತದಲ್ಲಿ ನಾವು ವಿಡಿಯೋ ನೋಡುವಾಗ ಅನಿಸುತ್ತೆ ಯಾರೂ ಇದರಲ್ಲಿ ಬದುಕಿರಲಿಕ್ಕಿಲ್ಲ ಅಂತೇಳಿ. ಆದರೆ ಈ ದೇವಿಯ ಒಂದು ಶಕ್ತಿ ಕಾಣುತ್ತೆ. ಈಕೆಯ ಮುಂಭಾಗದಲ್ಲಿ ನಡೆದಿರುವಂಥ ಈ ಒಂದು ದುರಂತ, ಒಂದು ಯಾವುದೇ ಸಾವು ನೋವು ಇಲ್ಲದೆ ಒಂದು ಗಂಭೀರ ಗಾಯ ಆಗಿತ್ತು. ಅವರೆಲ್ಲರೂ ಕೂಡ ಈಗ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅಂತೇಳಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಹೇಳಿದ್ದಾರೆ. ಒಟ್ಟಿನಲ್ಲಿ ಇಂತಹ ಘಟನೆಗಳು ಇದನ್ನು ತಪ್ಪಿಸ್ಬೋದು. ಕೆಲವೊಂದು ಘಟನೆಗಳು ನಮಗೆ ಗೊತ್ತಿಲ್ಲದೆ ಆಗುತ್ತೆ. ಇನ್ನೂ ಕೆಲವು ಘಟನೆಗಳು, ಅವಘಡಗಳು ಇದೇ ರೀತಿ ನಮ್ಮ ಅಜಾಗರೂಕತೆ ಇರ್ಬೋದು. ವಾಹನ ಚಲಾಯಿಸುವಾಗ ಇಲ್ಲೇ ರಾಷ್ಟ್ರೀಯ ಹೆದ್ದಾರಿ ಹಿಂದ್ಗಡೆ ಹೋಗ್ಲಿಕ್ಕಿಲ್ಲ ಯಾವುದೇ ವಾಹನ. ಯಾಕೆಂತ ಹೇಳಿದರೆ ತುಂಬ ಸ್ಪೀಡಿಂದ ಬರ್ತಾ ಇರ್ತಾರೆ. ರಾಷ್ಟ್ರೀಯ ಹೆದ್ದಾರಿ ಅಂದಮೇಲೆ ಅಲ್ಲಿ ವಾಹನಗಳು ಹೈ ಸ್ಪೀಡಲ್ಲಿ ಇರ್ತವೆ. ಹಾಗೆ ಹೈ ಸ್ಪೀಡಲ್ಲಿ ಬರುವವರಿಗೆ ಈ ಹಿಂದ್ಗಡೆಯಿಂದ ವೆಹಿಕಲ್ಸನ್ನು ಹಿಂದ್ಗಡೆ ಮೂವ್ ಮಾಡ್ತಾ ಬಂದರೆ ಗೊತ್ತಾಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಇಂಥ ಅವಘಡಗಳು ಸಂಭವಿಸ್ತವೆ. ಜೊತೆಗೆ ಅಲ್ಲಿ ಮರಗಿಡಗಳು ಏನು ಅಡ್ಡ ಕಾಣ್ತಾ ಇದ್ದಾವೆ, ಆ ಮರಗಿಡಗಳನ್ನು ಕೂಡ ಕ್ಲಿಯರೆನ್ಸ್ ಕೊಡಬೇಕು. ಇಲ್ಲಿಂದ ನೋಡಿ, ಇಲ್ಲಿಂದ ನಾವು ನಿಂತು ನೋಡಿದರೆ ಆ ರಸ್ತೆ ಕಂಪ್ಲೀಟ್ ಗೋಚರಣೆ ಆಗೋದಿಲ್ಲ, ನಮಗೆ ಎಲ್ಲಿಂದ ವಾಹನ ಬರ್ತಾ ಇದೆ ಅಂತ ಗೊತ್ತಾಗೋದಿಲ್ಲ. ಯಾಕೆಂದರೆ ಇಲ್ಲಿ ಸಡನ್ನೇ ಈ ದೇವಸ್ಥಾನವನ್ನು ನೋಡ್ತಾರೆ ಬಂದವರು ಪ್ರವಾಸಿಗರು,
ಹಾಗೆಯೇ ದೇವಸ್ಥಾನ ನೋಡಿ ಮುಂದೆ ಬಂದವರು ಕೂಡ ಹಿಂದೆ ಹೋಗಲಿಕ್ಕೆ ಪ್ರಯತ್ನ ಪಡ್ತಾರೆ. ಅದೇ ರೀತಿಯಾಗಿ ಹಿಂದೆ ಹೋದವರು ಈ ಅವಘಡಕ್ಕೆ ಇವತ್ತು ತುತ್ತಾಗಿರುವಂಥದ್ದು. ಒಟ್ಟಿನಲ್ಲಿ ನಮ್ಮ ಜಾಗರೂಕತೆಯನ್ನು ನಾವು ನೋಡ್ಕೊಳ್ಬೇಕಾಗತ್ತೆ. ಒಟ್ಟಾರೆ ದುರ್ಘಟನೆ ಇವತ್ತು ಹೇಗೆ ನಡೀತು ಯಾಕಂತ ಹೇಳಿದ್ರೆ ಇಲ್ಲೊಂದು ಮುಂದ್ಗಡೆ ಒಂದು ಹೋಟೆಲ್ ಕಾಣ್ತಾ ಇದೆ ನೋಡಿ, ಮುತ್ತು ಗ್ರ್ಯಾಂಡ್ ಅಂತೇಳಿ. ಈ ಹೋಟೆಲ್ನವರಿಗೆ ತಕ್ಷಣ ವಿಚಾರ ಗೊತ್ತಾಗಿದೆ. ಈ ಅಪಘಾತ ನಡೆದಿರುವಂಥ ಸಂದರ್ಭದಲ್ಲಿ ಹತ್ತಿರ ಬೇಗವಾಗಿ ಓಡಿಕೊಂಡು ಬಂದು ಇಲ್ಲಿ ಗಾಯಾಳುಗಳನ್ನು ಶುಶ್ರೂಷೆ ಮಾಡಿ ಅವರನ್ನು ಪ್ರಥಮ ಚಿಕಿತ್ಸೆಗೆ ಒಳಪಡಿಸಿ ಆಸ್ಪತ್ರೆಗೆ ದಾಖಲಿಸಿದ್ದು ಈ ಹೋಟೆಲ್ನವರೇ. ಹಾಗಾಗಿ ಅವರು ಏನು ಹೇಳ್ತಾರೆ, ಈ ಹೋಟೆಲ್ನಲ್ಲಿ ಸೂರ್ಯ ಅನ್ನೋರು ನಮ್ಮ ಜೊತೆ ಮಾತಾಡಿದ್ದಾರೆ. ಏನು ಹೇಳ್ತಾರೆ ಅವ್ರ ಜೊತೆನೇ ಕೇಳೋಣ. ಯಾಕಂತ ಹೇಳಿದ್ರೆ ಅವರು ಅಪಘಾತವನ್ನು ನೋಡಿದ್ದಾರೆ. ಯಾವ ರೀತಿ ಆಯಿತು ಈ ಅಪಘಾತ ಅನ್ನೋದನ್ನು ಕೇಳೋಣ. ಹೋಟ್ಲು ಒಳಗಡೆ ಇದ್ದಿದ್ದೇವೆ, ಶಬ್ದ ನೋಡಿ ಹೊರಗೆ ಬಂದು ನೋಡುವಾಗ ಗಾಡಿ ಪಲ್ಟಿಯಾಗಿ ಬಿದ್ದಿತ್ತು. ಮತ್ತು ಮುಂದ್ಗಡೆ ಇದು ಇನೋವಾ ಕಾರ್ ಇದ್ದಿತ್ತಾ. ಒಳಗಡೆ ಹೋಗಿ ನೋಡುವಾಗ ನಾವು ಫಸ್ಟಿಗೆ ಯಾರಿದ್ರೆ ಅಂತ ಏನಂತ ಗೊತ್ತಿಲ್ಲ. ಕಡೆಗೆಲ್ಲ ಟಾಪ್ ಎಲ್ಲ ಓಪನ್ ಮಾಡಿ ನೋಡುವಾಗ 7 ಜನ ಇದ್ದಿದ್ರು. 7 ಜನ ಒಳಗಡೆ ಇದ್ರು. ಒಳಗಡೆ 7 ಜನ ಇದ್ರು. ಅದರಲ್ಲಿ ಇಬ್ಬರನ್ನ ಮಾತ್ರ ಡೋರಿಂದ ತೆಗ್ದಿತ್ತು, ಮತ್ತು ಉಳಿದಿದ್ದೆಲ್ಲ ಟಾಪ್ ಓಪನ್ ಮಾಡಿ ತೆಗೆದು ಕಡೆ ಕೂಡಲೇ ಒಂದು ಆಂಬುಲೆನ್ಸ್ ಬರೋದ್ರೊಳಗೆ ಒಂದು ಆಟೋಗೆ ಒಂದು ಕಾರಿಗೆ ಹಾಕಿ ಕಡೆ ಒಂದು ಲೇಡಿ ಮಾತ್ರ ಒಂದು ಆಂಬುಲೆನ್ಸಿಗೆ ಹಾಕಿ ಕಳಿಸಿ ಕೊಡ್ತಾರೆ. ಆದರೆ ಸ್ವಲ್ಪ ಒಂಚೂರು ಲೇಟ್ ಆಗಿದ್ದಿದ್ರು ಯಾರು ನೋಡಲಿಲ್ಲ, ನೈಟ್ ಗೀಟ್ ಆಗಿದ್ದಿದ್ರೆ ಅಷ್ಟು ಜನರಿಗೆ ಭಾರಿ ಕಷ್ಟ ಇದೆ. ಯಾವ ಥರದ ಅವಘಡ ಅಂದರೆ ಇದರಲ್ಲಿ ಯಾರ ತಪ್ಪಿದೆ ಅಂತ ನಿಮಗೆ ಅನಿಸ್ತು ಅಂತ? ತಪ್ಪು ಅಂತ ಎರಡೂ ಕಡೆಯವರು ಸೇವ್ ಮಾಡ್ಬೋದಿತ್ತು. ಇನ್ಸುಲೇಟರ್ನವರು ಸ್ವಲ್ಪ ರೈಟಿಗೆ ಹೊಡ್ಕೊಂಡು ತಪ್ಪಿಸ್ಬೋದಿತ್ತು. ಇವರು ಸಹ ಸ್ವಲ್ಪ ಲೆಫ್ಟಿಗೆ ಹೊಡ್ಕೊಂಡು ಇದು ಮಾಡಿದರೆ ಇವರು ಸಹ ಸೇವ್ ಆಗ್ಬೋದಿತ್ತು. ಅಂದರೆ ಸ್ವಲ್ಪ ಅಜಾಗರೂಕತೆ ಆಗಿದೆ ಅಂತ ಹೇಳ್ತೀರಿ? ಅಜಾಗರೂಕತೆ ಅಂದರೆ ಇವರು ಹೈವೇಲಿ ಮುಂದೆ ಪಾಸ್ ಆದವರು ಅದೇ ಹೈವೇಯಿಂದ ರಿಟರ್ನ್ ಬಂದಿದ್ದರಿಂದ ಅವ್ರು ಹೈವೇಲಿ ಹಿಂದ್ಗಡೆಯಿಂದ ಲಾರಿ ಬಂದು ಒಂದು ಅವಘಡ ಆಗಿರ್ಬೋದು. ಮತ್ತು ಇವರು ಸ್ವಲ್ಪ ಸೈಡಿಗೆ ಹೋಗಿದ್ರು ಇವರು ಸಹ ತಪ್ಪಿಸ್ಕೊಳ್ಬೋದಿತ್ತು. ಯಾಕಂದರೆ ಪ್ರಾಣ ಅನ್ನೋದು ಎಲ್ಲರಿಗೂ ಒಂದು ಹೆವಿ ಅಲ್ಲ, ಅಂದರೆ ತಪ್ಪಿಸ್ಕೊಳ್ಬೋದಿತ್ತು. ಇವರಿಗೂ ಸಹ ಜಾಗ ಇದ್ದಿದೆ ಸ್ವಲ್ಪ ಲೆಫ್ಟಲ್ಲಿ. ನಿಮಗೆ ಹೇಗೆ ಗೊತ್ತಾಯ್ತು ಸರ್? ನಿಮಗೆ ಸೌಂಡ್ ಕೇಳಿದ್ರೆ ನಾವು ಟೈರ್ ಇಲ್ಲೇ ಹೋಟೆಲ್ ಇಟ್ಟಿದ್ದೀವಿ. ಹೋಟೆಲ್ ಇದೆ. ನಮಗೆ ಟಯರ್ ಹೋಗ್ತಿರೋ ಗಾಡಿ ಟಯರ್ ಬ್ಲಾಸ್ಟ್ ಆಯ್ತು ಅಂತೇಳಿ ಎಣಿಸ್ಕೊಂಡು ನಾವು ಫಸ್ಟಿಗೆ ಗೊತ್ತಾಗಲಿಲ್ಲ. ಆಮೇಲೆ ಧೂಳು ಒಟ್ಟಿಗೆ ಎಲ್ಲ ಬಂದದ್ದು ನೋಡಿ ಇದು ಏನೋ ಆಗಿದೆ ಅಂತೇಳಿ ಬಂದು ನೋಡುವಾಗ ಮುಂದ್ಗಡೆ ಇನೋವಾ ಗಾಡಿ ಇದ್ದಿತ್ತ. ಇನೋವಾ ಗಾಡಿ ಕಂಪ್ಲೀಟ್ ಇದರೊಳಗೆ ಹೋಗಿ ಪುಡಿ ಆಗಲಿಲ್ಲ. ಆ್ಯಂಗ್ಲರ್ ಒಳಗಡೆ ಹೋಗಿ ಆ ಮರ ಅವಾಗ ಗಿಡ ಎಲ್ಲ ತುಂಬ ಬೆಳ್ಕೊಂಡಿದ್ದಿತ್ತು, ಅದ್ರ ಒಳಗಡೆ ಮುಂದೆ ಹೋಗಿ ಬಿದ್ದಿತ್ತು. ಅಂದರೆ ಟಯರೆಲ್ಲ ಒಂದೇ ಪೊಸಿಷನಲ್ಲೇ ಇದ್ದಿದ್ದು. ಏನು ಅಂದರೆ ಪಲ್ಟಿ ಗಿಲ್ಟಿ ಅಂತ ಆಗಲಿಲ್ಲ. ಟಾಪ್ ಮಾತ್ರ ಆ್ಯಂಗ್ಲರ್ ತಾಗಿ ಓಪನ್ ಆಗಿತ್ತು ಅಷ್ಟೇ. ಹೌದು, ಅದು ಆ್ಯಂಗ್ಲರ್ ಇನ್ನೊಂದು ಸ್ವಲ್ಪ ಕೆಳಗಿದ್ದಿದ್ರು ಅವರಿಗೆಲ್ಲರೂ ಅಲ್ಲೇ ಸ್ಪಾಟಲ್ಲಿ ಇದಾಗ್ತಿದ್ರು. ಟಾಪ್ ಲೆವೆಲಿಗೆ ಇರ್ಲಿಕ್ಕೆ ಹೋಗಿ ಆ ಆ್ಯಂಗ್ಲರ್ ಮೇಲ್ಗಡೆಯಿಂದ ಟಾಪ್ ಒಂದು ಹಾರಿ ಹೋಯ್ತು ಅಷ್ಟೇ. ಹೌದೌದು, ಅದು ಆ್ಯಂಗ್ಲರ್ ಇರ್ಲಿಕ್ಕೆ ಹೋಗಿ ಸ್ವಲ್ಪ ರೈಟ್ ಸೈಡಲ್ಲಿ ಇರುವವರಿಗೆ ಸ್ವಲ್ಪ ಜಾಸ್ತಿ ಪೆಟ್ಟಾಯಿತು. ಮತ್ತು ಇನ್ಸುಲೇಟರ್ ಇಲ್ಲಿಂದ ಹೊಡ್ಕೊಂಡು ಒಂದು 200-300 ಮೀಟ್ರ್ವರೆಗೆ ದುಡ್ಕೊಂಡು ಹೋಯ್ತಲ್ಲ. ಹೌದು, ಅಲ್ಲಿಂದ ಎಂಟ್ರೆನ್ಸಿಂದ ಇಲ್ಲಿವರೆಗೆ ದುಡ್ಕೊ ಬಂತಲ್ಲ. ಒಂದು 100 ಮೀಟ್ರ್ವರೆಗೆ ಹೊಡ್ಕೊ ಬಂತಲ್ಲ. ಅದು ಆ ಪೆಟ್ಟಲ್ಲಿ ಹಿಂದ್ಗಡೆ ಕೂತವರಿಗೆ ಸ್ವಲ್ಪ ಬ್ಯಾಕ್ ಸೈಡ್ ಎಲ್ಲ ಇದಾಗಿತ್ತು, ಪೆಟ್ಟಾಗಿ. ಲಾರಿ ಚಾಲಕನಿಗೆ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಇರಲಿಲ್ಲ, ಆದರೆ ಸ್ವಲ್ಪ ದೊಡ್ಡ ಗಾಡಿ ಆಗ್ಲಿಕ್ಕೆ ಹೋಗಿ ಸ್ವಲ್ಪ ಸೇಫ್ ಆದರು. ಜೀವಕ್ಕೆ ಏನಾದರೂ ಯಾರಿಗಾದ್ರೂ ಅಪಾಯ? ಜೀವಕ್ಕಂದರೆ ಲೇಡೀಸಿಗೆ ಸ್ವಲ್ಪ ಒಂಚೂರು ಕಷ್ಟದಲ್ಲಿದ್ರು ಅಂತ ಹೇಳ್ತಿದ್ರು, ವೆಂಟಿಲೇಟ್ರಲ್ಲಿದ್ದರು. ಅಂದರೆ ಅವರು ಲಾಸ್ಟ್ ಟೈಮು ನಮ್ಮ ಪಕ್ಕದ ಗ್ಯಾರೇಜ್ನವರು ಅವ್ರನ್ನ ಮಣಿಪಾಲ್ ಹಾಸ್ಪಿಟ್ಲಿಗೆ ಹೋಗುವಾಗ ಅವ್ರದ್ದೊಂದು ಮನೆಯವ್ರದ್ದು ಒಂದು ಚೈನ್ ಬಿದ್ದಿತ್ತು ಲೇಡಿದು. ಅವ್ರಿಗೆ ಕಾಲ್ ಮಾಡಿ ಅವ್ರು ಬಂದು ತಗೊಂಡು ಹೋಗುವಾಗ ಬಂದವ್ರು ಹೇಳಿದ್ರು, ಹೋಟ್ಲಲ್ಲಿ ಅವರು ಊಟ ಮಾಡ್ತಾಯಿದ್ರು, ಆವಾಗ ಬಂದವಾಗ ಅವ್ರು ಹೇಳಿದ್ರು 2 ಲೇಡಿ ಮಾತ್ರ ವೆಂಟಿಲೇಟ್ರಲ್ಲಿದ್ದರು, ಮತ್ತೆಲ್ಲ ಔಟ್ ಆಫ್ ಡೇಂಜರ್ ಅಂತ ಹೇಳಿದರು. ಎಲ್ಲಿಯವರಂತೆ ಅವರು ಗಾಡಿಯವರೆಲ್ಲ ಕೇರಳದವರು. ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ಹೋಗಿ ಕೇರಳಕ್ಕೆ ಹೋಗುವಾಗ ಇಲ್ಲಿ ದೇವಸ್ಥಾನ ನೋಡಿ ಅವರು ನಿಲ್ಲಿಸಿದ್ರು. ದೇವಸ್ಥಾನ ನೋಡಿ ನಿಲ್ಲಿಸಿ? ದೇವಸ್ಥಾನ ಗೋಪುರ ನೋಡಿ ನಿಲ್ಲಿಸಿದವರು. ಮತ್ತು ಪುನಃ ಒಳಗೆ ದೇವಸ್ಥಾನಕ್ಕೆ ಹೋಗ್ಬೇಕಂತ ರಿಟರ್ನ್ ಬಂದವಾಗ ಈ ಅವಘಡ ಆಗಿದೆ. ನಿಮ್ಮ ಹೆಸರು? ಸೂರ್ಯ ಅಂತ. ಇಂತಹ ಅವಘಡಗಳು ಇನ್ನು ಮುಂದೆ ತಪ್ಪಿ ಹೋಗಬೇಕು. ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ಯಾರು ಈ ವಿಡಿಯೋವನ್ನು ನೋಡ್ತಾ ಇದ್ರಿ ಆದಷ್ಟು ಶೇರ್ ಮಾಡಿ. ವಾಹನ ಚಾಲಕರು ಅಥವಾ ಯಾರೇ ಆಗಿರ್ಬೋದು, ಇದನ್ನು ಶೇರ್ ಮಾಡಿಕೊಂಡ್ರೆ ಮುಂದಿನ ದಿವಸಗಳಲ್ಲಿ ನಡೆಯುವಂತಹ ದುರಂತಗಳನ್ನು ತಪ್ಪಿಸ್ಬೋದು. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಾವು ಹೇಗಿರಬೇಕು ಅಥವಾ ನಾವು ಯಾವ ರೀತಿಯಾದಂಥ ವಾಹನಗಳನ್ನು ಚಲಾವಣೆ ಮಾಡಬೇಕು, ಇಲ್ಲಿಂದ ನಾವು ಈ ಥರ ಮಾಡಿದರೆ ಯಾವ ಥರ ತೊಂದರೆಗಳು ಸಂಭವಿಸ್ತದೆ ಅಥವಾ ನಮ್ಮಿಂದಾಗಿ ಇತರರಿಗೂ ಕೂಡ ಯಾವ ರೀತಿಯಾದಂಥ ಸಮಸ್ಯೆಗಳಾಗ್ತದೆ, ಇದೆಲ್ಲವನ್ನು ಕೂಡ ನಾವು ಎಚ್ಚರಿಕೆಯಿಂದ ಗಮನದಲ್ಲಿ ಇಟ್ಟುಕೊಂಡು ಚಲಾಯಿಸಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಮುಗಿಸ್ತೇನೆ. ಧನ್ಯವಾದಗಳು, ನಮಸ್ಕಾರ.